ಬೋಧನೆ ಕಲಿಕೆ ಪ್ರಕ್ರಿಯೆ ತಿಳಿಸುವ ಮನಃಶಾಸ್ತ್ರ ಶಾಖೆ ಯಾವುದು? ಕಲಿಕೆಯ ಮನಃಶಾಸ್ತ್ರ, ಬೋಧನಾ ಶಾಸ್ತ್ರ, ಶೈಕ್ಷಣಿಕ ಮನಃಶಾಸ್ತ್ರ, ತರಗತಿ ಮನಃಶಾಸ್ತ್ರ. ಸರಿಯಾದ ಉತ್ತರ ಶೈಕ್ಷಣಿಕ ಮನಃಶಾಸ್ತ್ರವಾಗಿದೆ. ಎಳೆಯ ಮಕ್ಕಳ ಕಲಿಕೆ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರವೇನು? ಸಕಾರಾತ್ಮಕ, ಪೂರ್ವನಿಯಾಮಕ, ಅನುಕಂಪನಾತ್ಮಕ, ತಟಸ್ಥ. ಸರಿಯಾದ ಉತ್ತರ ಸಕಾರಾತ್ಮಕವಾಗಿರಬೇಕು. ನ್ಯೂನತೆಯುಳ್ಳ ಮಕ್ಕಳಿಗೆ ಸಮಾಜದಲ್ಲಿ ಸಮಾನವಾಗಿ ಭಾಗವಹಿಸಲು ಬೆಂಬಲದ ಅಗತ್ಯವಿರುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸುವ ಅಂಶ ಯಾವುದು? ಹಕ್ಕು, ರಿಯಾಯಿತಿ, ಅನುಕಂಪ, ಕರ್ತವ್ಯ. ಸರಿಯಾದ ಉತ್ತರ ಹಕ್ಕು ಆಗಿರುತ್ತದೆ. ಆಯ್ಕೆ ಸಿದ್ಧಾಂತ ಮತ್ತು ವರ್ತನೆ ಮಾರ್ಪಡಿಸುವಿಕೆ ಸಿದ್ಧಾಂತಗಳು ಡ್ಯಾಶ್ ಅಡಿಯಲ್ಲಿ ಕಂಡುಬರುತ್ತವೆ. ಜ್ಞಾನಾತ್ಮಕ ಸಿದ್ಧಾಂತ, ತರಗತಿ ನಿರ್ವಹಣಾ ಸಿದ್ಧಾಂತ, ಒಳನೋಟ ಕಲಿಕಾ ಸಿದ್ಧಾಂತ, ಸ್ವಕಲಿಕಾ ಸಿದ್ಧಾಂತ. ಸರಿಯಾದ ಉತ್ತರ ತರಗತಿ ನಿರ್ವಹಣಾ ಸಿದ್ಧಾಂತವಾಗಿರುತ್ತದೆ. ಮಗುವಿನ ವರ್ತನೆ ತಿದ್ದಲು ಶಿಕ್ಷಕರು ಈ ಕೆಳಗಿನ ಯಾವ ಕಾರ್ಯಕ್ರಮ ಅಳವಡಿಸಿಕೊಳ್ಳುವುದು ಸೂಕ್ತವಾಗಿದೆ? ಶಿಕ್ಷೆ ನೀಡುವುದು, ದ್ವೇಷಿಸುವುದು, ಮನವರಿಕೆ ಮಾಡುವುದು, ಬಹಿಷ್ಕಾರ ಹಾಕುವುದು. ಸರಿಯಾದ ಉತ್ತರ ಮನವರಿಕೆ ಮಾಡುವುದು. ಅಶಿಸ್ತಿನ ಮಕ್ಕಳನ್ನು, ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಲು ಸಹಕಾರಿಯಾದ ವಿಧಾನ ಯಾವುದು? ವೀಕ್ಷಣೆ ಎ.ಬಿ. ವ್ಯಾಟ್ಸನ್, ಅಂತರಾವಲೋಕನ ಟೀಚ್ನರ್, ವ್ಯಕ್ತಿ ಅಧ್ಯಯನ ಡಿ.ಎಫ್.ಡಿ. ಬ್ರೂಕ್ಸ್, ಮನೋವಿಶ್ಲೇಷಣಾ ವಿಧಾನ ವಿಲಿಯಂ ಜೇಮ್ಸ್. ಸರಿಯಾದ ಉತ್ತರ ಮನೋವಿಶ್ಲೇಷಣಾ ವಿಧಾನ ವಿಲಿಯಂ ಜೇಮ್ಸ್. ಒಂದು ಮಗುವಿನೊಂದಿಗೆ ಆಟವಾಡುತ್ತಾ ಅಥವಾ ಪ್ರವಾಸ ಮಾಡುತ್ತಾ ಅಧ್ಯಯನ ಮಾಡುವ ವಿಧಾನ ಯಾವುದು? ಸಹಭಾಗಿತ್ವ ವೀಕ್ಷಣೆ, ಪರೋಕ್ಷ ವೀಕ್ಷಣೆ, ಅಸಹಭಾಗಿತ್ವ ವೀಕ್ಷಣೆ, ಕೃತಕ ವೀಕ್ಷಣೆ. ಸರಿಯಾದ ಉತ್ತರ ಸಹಭಾಗಿತ್ವ ವೀಕ್ಷಣೆ ಆಗಿದೆ. ವ್ಯಕ್ತಿ ಅಧ್ಯಯನವನ್ನು ಕೈಗೊಂಡ ಶಿಕ್ಷಕರು ಈ ಕೆಳಕಂಡ ಯಾವ ಮೂಲಗಳಿಂದ ಮಾಹಿತಿ ಸಂಗ್ರಹಿಸುತ್ತಾರೆ? ಪೋಷಕರಿಂದ, ನೆರೆಹೊರೆಯವರಿಂದ, ತರಗತಿಯ ಶಿಕ್ಷಕರಿಂದ, ಮೇಲಿನ ಎಲ್ಲ ಮೂಲಗಳಿಂದ. ಸರಿಯಾದ ಉತ್ತರ ಮೇಲಿನ ಎಲ್ಲ ಮೂಲಗಳಿಂದ. ಮಕ್ಕಳ ಸಮೂಹವೊಂದರ ಅಭಿರುಚಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಪ್ರಯೋಗ ವಿಧಾನ, ಸರ್ವೇಕ್ಷಣಾ ವಿಧಾನ, ವ್ಯಕ್ತಿ ಅಧ್ಯಯನ, ಅವಲೋಕನ ವಿಧಾನ. ಸರಿಯಾದ ಉತ್ತರ ಅವಲೋಕನ ವಿಧಾನವಾಗಿದೆ. ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಿರಿ? ಸಮೀಕ್ಷೆ, ಅವಲೋಕನ, ಪ್ರಾಯೋಗಿಕ, ವಿಕಾಸಾತ್ಮಕ. ಸರಿಯಾದ ಉತ್ತರ ಸಮೀಕ್ಷೆಯಿಂದ. ಪ್ರಜ್ಞಾ ಪ್ರಭಾವವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಅಂತರ ಅವಲೋಕನ, ವ್ಯಕ್ತಿ ಅಧ್ಯಯನ, ಅವಲೋಕನ, ಪ್ರಾಯೋಗಿಕ. ಸರಿಯಾದ ಉತ್ತರ ಅಂತರಾವಲೋಕನ. ನೇರವಾಗಿ ಅವಲೋಕಿಸಲು ಸಾಧ್ಯವಲ್ಲದ ವರ್ತನೆಯನ್ನು ಗುರುತಿಸುವುದು? ಪದ್ಯವೊಂದನ್ನು ಪಠಣ ಮಾಡುವುದು, ಯಂತ್ರವೊಂದನ್ನು ಚಾಲನೆ ಮಾಡುವುದು, ಚಿತ್ರವೊಂದನ್ನು ಗುರುತಿಸುವುದು, ದೃಶ್ಯವೊಂದನ್ನು ಪಠಣ ಮಾಡುವುದು. ಸರಿಯಾದ ಉತ್ತರ ಚಿತ್ರವೊಂದನ್ನು ಗುರುತಿಸುವುದು.
ಸಮನ್ವಯ ಶಿಕ್ಷಣದಲ್ಲಿ ಕನಿಷ್ಠ ಮಹತ್ವವನ್ನು ಹೊಂದಿರುವುದು. ತರಬೇತಿಯನ್ನು ಪೂರ್ಣಗೊಳಿಸಲು ಶಿಕ್ಷಕರಿಂದ ಹೆಚ್ಚು ಪ್ರಯತ್ನ, ಸ್ಪರ್ಧೆ ಮತ್ತು ಶ್ರೇಣಿಗಳ ಬಗ್ಗೆ ಕಡಿಮೆ ಒತ್ತಡ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಯ್ಕೆಗಳು, ಹೆಚ್ಚು ಸಂವಹನಕಾರ ಮತ್ತು ಸಹಯೋಗಾತ್ಮಕ ಚಟುವಟಿಕೆ. ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.